ನಾನು ಡಿ ಸಿ ಅವರು, ಎ ಸಿ ಅವರು, ತಹಸೀಲ್ದಾರು, ಈ ಭಾಗದ ಆರ್ ಐ ಪಿ ಡಿ ಒಗಳು ಮತ್ತು ಈ ಭಾಗದ ಪ್ರಮುಖ ಲೀಡ್ರು ಮತ್ತು ಮನ್ಮೂಲ್ನ ಅಧ್ಯಕ್ಷರಾದ ಶಿವಪ್ಪ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಮಂಡ್ಯಕ್ಕೆ ಕಾರ್ಖಾನೆ ಬರಬೇಕು ಅಂತೇಳಿ, ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು 700 ಫಾರ್ಮಲ್ಲಿ 90 ಎಕರೆ ಜಾಗ ಸರ್ವೆ ನಂಬರ್ 250 ಭಾಳ ನೀಟಾಗಿದೆ. 3 ಕಡೆ ರಸ್ತೆ ಮಾಡ್ಬೋದು. ಇದು ಭಾಳ ವರ್ಷಗಳಿಂದ ಕಾಡಾವಶದಲ್ಲಿದೆ. ಕಾಡಾವಶದಲ್ಲಿದ್ದು ಸುಮ್ಮನೆ ತೆಕ್ಕಲು ಬಿಡೋದಕ್ಕಿಂತ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ಮೀಸಲಿಡೋದು ಬಂದಿದ್ದೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಮಾತಾಡಿದ್ವಿ. ಎಸ್, ಕಾರ್ಖಾನೆ ಬರೋಂಗಿದ್ರೆ ಇಮಿಡಿಯೇಟ್ಲಿ ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಶಿವಪ್ಪ ಅವರಿಬ್ಬರು ಬಂದು ಜಾಗವನ್ನು ನೋಡಿದ್ವಿ. ಚೆನ್ನಾಗಿದೆ. 3 ಕಡೆ ರೋಡ್ ಇದೆ, ನೀರಿನ ಸೌಕರ್ಯ ಇದೆ, ಸಿಟಿಗೆ ಹತ್ರ ಇದೆ, ಪಕ್ಕದಲ್ಲೇ ಲೇಔಟ್ ಇದೆ, ಸ್ಟಾರ್ ಹೋಟ್ಲ್ ಇದೆ, ಎಲ್ಲ ಇದೆ. ವಿದೇಶದಿಂದ ಕಾರ್ಖಾನೆ ಬಂದರು ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವೂ ಇದೆ. ಅದಕ್ಕೋಸ್ಕರ ಬಂದು ನೋಡಿ ಕೈಗಾರಿಕೆಗೆ ಇದನ್ನು ಮೀಸಲಿಡೋಣ ಅಂತೇಳಿ ತೀರ್ಮಾನ ಮಾಡಿ 90 ಎಕರೆ ಜಾಗ ಇದೆ. ಇನ್ನೊಂದು 10 ಎಕರೆ ಅಕ್ವಿಜಿಷನ್ ಮಾಡ್ತೀವಿ. ಇನ್ನು 1000 ಎಕರೆ ಬೇಕಾದ್ರೆ ಇಲ್ಲಿಂದ ಅಲ್ಲಿವರೆಗೂ ಚಿಕ್ಕಮಂಡಿಯವ್ರನ್ನ ಎಲ್ಲರಿಗೂ ಇದೆ ಮಿಸ್ಗೈಡ್. ನೀವೊಂದು ಕ್ವಶನ್ ಕೇಳಿ, ಏನು ಸರ್ ಕಾರಲ್ಲಿ ಬಂದ್ರೆ ಬಸ್ಸಲ್ಲಿ ಬಂದ್ರೆ ಅಂತ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಕೆಂಗೇರಿಯಿಂದ ರಾಮನಗರದಿಂದ ಮದ್ದೂರಿಂದ ಅಮರಾವತಿಯಿಂದ ರೈಟ್ ತೊಗೊಂಡು ಬಂದೆ ಅಂತ ಹೇಳ್ಬೇಕು. ಬೆಂಗಳೂರಿಂದ ಮಂಡ್ಯಕ್ಕೆ ಬಂದೆ ಅಂದರೆ ಏನು ಅವ್ರು ಏನು ಹೇಳಿದ್ದಾರೆ, ಕೈಗಾರಿಕೆಗೆ ಇದೆಯಾ ಅಂದ್ರೆ ಮೊದಲು ನಾಗಮಂಗಲದಲ್ಲಿ ಮಾಡಕ್ಕೆ ಹೋದಾಗ ರೈತರು ವಿರೋಧ ಮಾಡಿದ್ರು, ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಕುದುರೆಗುಂಡಿಯಲ್ಲಿ ಮಾಡಕ್ಕೆ ಹೋದ್ರು, ಅದನ್ನು ಕೈ ಬಿಟ್ಟಿದ್ದೀವಿ. ಈಗ ಸಿದ್ಧಪಡಿಸಿದ ಜಾಗ ಇಲ್ಲ. ಆದರೆ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಈಸ್ ಆದರೆ ನೀವು ಕಾರ್ಖಾನೆ ತರ್ತೀವಿ ಅಂದರೆ ನಾವು ಅಕ್ವಿಜಿಷನ್ ಮಾಡಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹತ್ರ ಇಲ್ಲದೆ ಇರುವಾಗ, ನಿಮ್ಮ ಇಲ್ಲದೆ ಇರೋದನ್ನು ನಾನು ಇದೆ ಅಂತ ಸಿದ್ಧಪಡಿಸಿದ ಜಾಗ ಇಲ್ಲ. ಹಿಂದೆ ಈಗ ಹೇಳಿದ್ದು ನಾನು 2ನೇ ಸರಿ ರಿಪೀಟ್ ಮಾಡೋಕ್ಕಾಗಲ್ಲ. ನಾಗಮಂಗಲದಲ್ಲಿ ಗಲಾಟೆ ಆಯಿತು, 2,500 ಎಕರೆ ಮಾಡಕ್ಕೆ ಹೋದಾಗ. ಇನ್ನೊಂದು ಕುದುರೆಗುಂಡಿಯಲ್ಲಿ ರೈತರು ಇದಕ್ಕೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸಿದ್ಧಪಡಿಸಿದ ಜಾಗ ಎಲ್ಲ ನೀವು ಕಾರ್ಖಾನೆ ತರ್ತೀವಿ ಅಂದರೆ ಕೊಡ್ತೀವಿ ಅಂದರೆ ಅದರಲ್ಲಿ ಏನು ಅದನ್ನು ಮುಚ್ಚುಮರೆ ಏನಿಲ್ವಲ್ಲ. ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿ ನಮ್ಮ ಮಂತ್ರಿಗಳು ಅದನ್ನು ಉತ್ತರನ ಓದಿಲ್ಲ. ಅವ್ರಿಗೆ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಯಿತು ಅಂದ್ರೆ ಅದು ಯಾವುದೋ ಪ್ರಶ್ನೆ ಯಾರೋ ಶಾಸಕರಿಗೆ ಕೇಳಿರಬೇಕು, ಅದಕ್ಕೆ ಉತ್ತರ ಕೊಟ್ಟಿರೋದನ್ನ ನಮ್ಮ ಹತ್ರ ಬಂದಿದ್ದೀನಿ. ಅವ್ರು ಸ್ವಲ್ಪ ಟೆಂಪ್ಟ್ ಆದರು. ಆಮೇಲೆ ನಾನು ಕೂರಿಸ್ಬಿಟ್ಟು ಕಾಪಿ ಹೌದಾ ಇದನ್ನು ಮೊದಲೇ ತೋರಿಸಿ ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರು. ಇಷ್ಟೇ, ಅಲ್ಲಿ ಯಾವ ಗೊಂದಲನೂ ಆಗಿಲ್ಲ. 3 ಕಡೆ ಇದೆ ರೋಡ್. ಮಿಸ್ಕಮ್ಯುನಿಕೇಷನ್, ಅವರು ಕಾಪಿ ಓದಿರಲಿಲ್ಲ, ನೀವು ಕ್ವಶನ್ ಕೇಳಿದ್ರು ಆವಾಗ ನಮ್ಮ ಹತ್ರ ಯಾರೋ ಕೇಳಿದ್ ಬಂದು ಕೇಳ್ತಾ ಇದ್ದೀವಿ. ಆಯ್ತು, ಹಾಂ ಹೇಳಿ. ಡಿ ಸಿ ಅವ್ರಿಗೆ ನಾನು ಪದೇ ಕೇಳ್ತಾ ಇದ್ದೀನಿ, ಜಾಗ ಇಲ್ಲ, ಜಿಲ್ಲೆಲೇ ಜಾಗ ಇಲ್ಲ ನೀವು ಹೇಳ್ತಾ ಇದ್ರಿ ಜಿಲ್ಲೆಯಲ್ಲಿ ಜಾಗ ಇದೆ ಅಂತ. ಯಾಕೆ ಗೊತ್ತಿರಲಿಲ್ಲ? 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಏನು ದೊಡ್ಡವ್ರಿಗೆ ಹಿರಿಯಲ್ಲ, ಪ್ರಧಾನಮಂತ್ರಿ ಕುಟುಂಬದವರು. ನಂದು ಬಿಟ್ಬಿಡೋಣ, ಅವ್ರನ್ನ ಒಂದು ಒಳ್ಳೆ ವಾತಾವರಣ ಇದ್ರೆ ಮಾತ್ರ ಕೈಗಾರಿಕೆ ಸ್ಥಾಪಿಸಿದ್ರೆ ನಮ್ಮ ದೊಡ್ಡಪ್ಪನೂ ಅಲ್ಲ, ಅವ್ರ ಚಿಕ್ಕಪ್ಪನೂ. ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, ಡಿ ಕೆ ಶಿವಕುಮಾರ್ ಅಲ್ಲ. ನಿಮಗೆ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆಯಾ? ನಾನು ಕಾರ್ಖಾನೆ ಹಾಕಿದ್ರೆ, ಕೈಗಾರಿಕೆ ಹಾಕಿದ್ರೆ ತೊಂದರೆ ಆಗಲ್ವಾ ಅನ್ನೋ ವಾತಾವರಣ ಸೃಷ್ಟಿ ಆದರೆ ಮಾತ್ರ ಬರೋದು. ಈಗ ಟಿವಿಯಲ್ಲಿ, ಪೇಪರಲ್ಲಿ ಫೈಟ್ ಮಾಡಿಕೊಂಡು ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ, ಜಾಗ ನೋಡಿದ್ದೀನಿ, ಜಾಗ ಕೂಡ ಕಡಿದೀವಿ. ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಕುಮಾರಣ್ಣವ್ರ ಕೈಯಲ್ಲಿ ಶಕ್ತಿ ಇದೆ.